ಸಾರಿ ಅವಮಾನ ಮಾಡ್ತೀನಿ ಅಂತಲ್ಲ, ಫ್ರೀ. ಸಿನಿಮಾ ಫೀಲ್ಡಲ್ಲಿ ಮಾದಕ ಪಾನೀಯ ಫ್ರೀ, ಮಾದಕ ಹೆಣ್ಣುಗಳು ಫ್ರೀ, ಹಣ ಫ್ರೀ. ನನಗಾಗೋಲ್ಲ. ಆ ಹಣ ಕೊಟ್ಟರೆ ಯಾರು ಬೇಡ ಅನ್ನಲ್ಲ. ಸ್ಟೋರಿ ಡಿಸ್ಕಷನ್ಲು ಹುಡುಗಿರು ಬಂದು ಕೂತ್ಕೊತಾರೆ, ಯಕ್ಷ ಹುಡುಗಿರು. ಲಂಚ್ ಬ್ರೇಕ್ ಅಂದಾಗ ಅವ್ರ ಜೊತೆಲಿ ಹೋಗ್ತಾರೆ. ಯಾವ ಸಿನಿಮಾಗಾಗಿದೆ ಈ ಥರ ಸ್ಟೋರಿ ಡಿಸ್ಕಷನ್ಸ್ ಒಂದ್ಸಲ ಕೂತಿದ್ವಿ. ಯಾರಿರಬೇಕು? ರೈಟರು, ಡೈರೆಕ್ಟ್ರು, ಪ್ರೊಡ್ಯೂಸರು, ಫೈನಾನ್ಸರ್. ಯಾರೋ ಫೈನಾನ್ಸರ್ 3 ಜನ ಇರ್ಬೋದು, ಡೈರೆಕ್ಟ್ ಯಾರನ್ನೇ ಕರ್ಕೊಂಬರ್ಬೋದು. ಇವತ್ತಂಗೆ ನಾನು ಅದ್ರಲ್ಲಿ ಭಾಳ ಸ್ಟ್ರಿಕ್ಟು. ಸ್ಟೋರಿ ಡಿಸ್ಕಷನ್ ಯಕ್ಷ ಹುಡುಗಿರು ಯಾಕೆ ಬರಬೇಕು? ಅವರು ಭಯ ಆಗ್ತಾರೆ ಬಂತೀಯ. ನಮ್ಮದು ಯಾವುದೋ ಟ್ರ್ಯಾಕಲ್ಲಿ ನಾವು ಯೋಚನೆ ಮಾಡ್ತಿರ್ತೀವಿ. ಮನೆಯಲ್ಲೇ ಡಿಸ್ಟರ್ಬ್ ಮಾಡಿದ್ರು ಬೈತೀವಿ. ಹಾಡು ಬರೀವಾಗ ಹಾಡು ಡಿಸ್ಟರ್ಬ್ ಮಾಡೋದು ಎಲ್ಲಕ್ಕೂ ಭಯ. ಯಾಕೆಂದರೆ ಹಣ ಕೊಡೋನು ಅವ್ರ ಜೊತೆ ಚೆನ್ನಾಗಿರ್ತಾನಲ್ಲ. ನಾನು ಮೇಧಾವಿ, ಎಲ್ಲ ಹೊಸಬನ್ಯಾಕೆ ಮಾಡ್ತೀನಿ. ಎಲ್ಲ ಹೊಸಬ್ರೆ. ವಿಜಯ್ ಭಾಸ್ಕರ್ ಒಬ್ಬರೇ ಹಳಬ್ರು ಮಾಡಿದೆ. ವಿಜಯ್ ಭಾಸ್ಕರು ಅವರ ಕ್ರಿಯೇಟಿವ್ ಫೆಲೋ. ವಿಜಯ್ ಭಾಸ್ಕರು ಪಕ್ಕಾ ಜೆಂಟ್ಲ್ಮನ್. ಮೋಸ ಅದೆಲ್ಲ ಇಲ್ಲ, ಜೆಂಟ್ಲ್ಮನ್. ಚಾಮುಂಡೇಶ್ವರಿ ಓಡ್ತಿದೆಯಲ್ಲ ರಾಜಕಮಲ್ ಪಕ್ಕ. ಇನ್ಯಾರಿಗೋ ಸಾಗ್ ಮಾಡೋಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ಏನೋ ಟ್ಯೂನ್ ಓಕೆ ಆಗಿದೆ. ಡೈರೆಕ್ಟ್ರು ಎಲ್ಲ ರವಿ ಏನು ಕಾಣುತ್ತೆ, KSL ಸ್ವಾಮಿ. ನಾನು ಸ್ಟೂಡೆಂಟ್ ಅವನು. ವಿಜಯ್, ಈ ಟ್ಯೂನೆಲ್ಲೋ ಕೇಳ್ದಂಗೆ ಇದೆಯಲ್ಲ, ಇಲ್ಲಿ ಅವ್ರು ಓಕೆ ಅಂತೀಯ. ಯಾವುದೋ ಲೇಟಾಗಿ ನನಗೆ ಹಿಂದಿ ಹಾಡು ನೆನಪಾಯ್ತು. ಹೌದಲ್ವಾ? ಯಾರು ಒಪ್ಕೋತಾರೆ? ಹೌದಲ್ವಾ? ಅಂದವರು ಟ್ಯೂನ್ ಚೇಂಜ್ ಮಾಡಿದ್ರು. ಗ್ರಾಚಾರಕ್ಕೆ ಡೈರೆಕ್ಟ್ರು, ಪ್ರೊಡ್ಯೂಸರ್ ಅವರು ಇದ್ದವನು, ನೀವೇ ಬರೀ ಹಾಡು. ವಿಜಯ್ ಭಾಸ್ಕರ್ ಪಕ್ಕ. ಅದಲ್ಲ ತುಂಬ ಪರ್ಸ್ನಲ್ ಫ್ರೆಂಡ್ ಸತ್ತಂಗೆ ಆಯ್ತು ನನಗೆ. ಅವ್ರನ್ನ ಫೋನ್ ಮಾಡಿ ಕರೆದೆ. ರಶ್ ಆಗ್ತಾಯಿದ್ದೀನಿ, ನೋಡಿ ಬಂದ್ವಿ. ಅಲ್ಲಿಂದ ಹೋಟ್ಲು ರೂಮಿಗೆ ಬಿಡು. ಇಲ್ಲ, ಮದ್ರಾಸಲ್ಲೇ ರೆಕಾರ್ಡಿಂಗ್ ಫಿಕ್ಸ್ ಮಾಡಿದ್ದೀವಿ ಸ್ಟುಡಿಯೋ. ಇವರೇ ಮ್ಯೂಸಿಕ್ ಡೈರೆಕ್ಟ್ರು. ಅವ್ರಿಗೆ ಹೇಳಿಲ್ಲ ನಾನು. ನೋಡಿ ಬನ್ನಿರಿ ಅಂತ ಕರೆದೆ. ಶಾಕ್ ಟ್ರೀಟ್ಮೆಂಟ್ ಕೊಡೋಣ ಅಂತ. ನೋಡಿದ್ರು ಅರ್ಸುಗಳೇ ಎಲ್ಲ ಹೊಸಬ್ರು. ಓಕೆ, ಮ್ಯೂಸಿಕ್ ಯಾರ ಕೈಲಿ RR ಯಾರ ಕೈಲಿ ಮಾಡಿಸ್ತೀರಿ? ಯಾರನ್ನ ಫಿಕ್ಸ್ ಮಾಡಿದ್ದೀನಿ? ಯಾರೋ ಫಿಕ್ಸ್ ಮಾಡಿದ್ದೀನಿ, ಬೇಡ ಇತ್ತು. ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸು ಎಲ್ಲ ಹೊಸಬ್ರೆ. ಅವರು ಎಷ್ಟು ಹೇಳಿಯಪ್ಪ? ಯಾಕೆ? ಅವ್ರಿಗೆ ನಾನು ದುಡ್ಡು ಕೊಟ್ಬಿಡ್ತೀನಿ. ನಾನು RR ಮಾಡಬೇಕು, ಇದಕ್ಕೆ ಮ್ಯೂಸಿಕ್ ನಾನು ಕೊಡಬೇಕು ಸಂಕಲ್ಪಕ್ಕೆ. ಮ್ಯೂಸಿಕ್ ಡೈರೆಕ್ಟ್ರು ವ್ಯಾಪಾರ, ನಾನು ವ್ಯಾಪಾರನೇ. ಅವ್ನಿಗೇನು ದುಡ್ಡು ನೀವು ಕೊಟ್ಬಿಟ್ಟು ನಾನು ಕೊಟ್ಬಿಡ್ತೀನಿ. ಬಿಟ್ಕೊಡಯ್ಯ ಅಂತ ಹೇಳಕ್ಕೆ ನಾನು ದುಡ್ಡು ಕೊಡ್ತೀನಿ ಅವನಿಗೆ. ನಾಳಿದ್ದೋ ಫಿಕ್ಸ್ ಮಾಡಿದ್ವಿ ಮದ್ರಾಸಲ್ಲಿ ಪ್ರಸಾದು. ಆಗ ಕೊನೆಗೆ ಹೇಳಿದೆ, ನೀವೇ ರೀ ಮ್ಯೂಸಿಕ್ ಡೈರೆಕ್ಟ್ರು. ಸರ್ ₹1 ಇಸ್ಕೊಳ್ಳಿಲ್ಲ. ಬೇಡ ಅಂದರು. ಅವಕಾಶ ಕೊಟ್ಟರಲ್ಲ. ಅಲ್ಲಿ ರೆಕಾರ್ಡಿಂಗ್ ಪ್ರಸಾದಲ್ಲಿ ಮಾಡ್ತಾಯಿದ್ರೆ ಹೊರಗಡೆ ಹೇಮಾ ಮಾಲಿನಿ ಓಡಾಡ್ತಾ ಇದ್ಲು. ಅವಳು ಇನ್ನೂ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಅವಳು ಅಲ್ಲಿ ಯಾವುದೋ ಒಂದು ಶೂಟಿಂಗ್ ಇತ್ತೇ ಇಲ್ಲ. ಗುಂಪಿಗೆ ಅಲ್ಲಿ ಓಡಾಡ್ತಾ ಇದ್ಲು. ಪರಿಚಯ ಮಾಡಿಕೊಟ್ರು. ನಾವೇನು ಮಾಡ? ಇವತ್ತಿನ ಹೇಮಾ ಮಾಲಿನಿ ಬೇರೆ, ಮೊನ್ನೆ ಹೇಮಾ ನಿಮ್ಮ ಸಾಯಕ್ಕೆ ಮುಂಚೆ ಇದ್ದ ಹೇಮಾ ಮಾಲಿನಿ ಬೇರೆ, ಸತ್ತ ಮೇಲೆ ಬೇರೆ. ಹಾಗೆ ವಿಜಯ್ ಭಾಸ್ಕರ್ನ ನೀವೇನೇ ಹೇಳಿ ಪಾಸಿಟಿವ್ ಆಗಿದೆ ನಾವು ಹೇಳೋದು, ಅವರು ತಕ್ಕೋತಾರೆ. ಕನ್ವಿನ್ಸ್ ಆಗದೆ ಹೋದರೂ ಇಲ್ಲ. ಆಯ್ತಲ್ಲ, ಅದು ಸ್ವೀಕಾರ ಮಾಡೋದು ಸ್ನೇಹ. ಅಲ್ಲೊಂದು ಕಡೆ ಬರೀ ಮ್ಯೂಸಿಕ್ ಹಾಕಿದ್ದೇನೆ. ಸುಮಾರೊಂದು 10-15 ನಿಮಿಷ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡುತ್ತೆ. ವೀಣೆ ಹಾಕಿ ಸಾಕು. ಅದರಲ್ಲಿ
ಅವ್ರಿಗೂ ಅವಾರ್ಡ್ ಬಂತು. ಕನ್ನಡದಾಗ ಎಲ್ಲಿ ಸಿಕ್ಕಿದ್ರು? ಸಾಂಗ್ ಇಲ್ಲದೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ತಗೊಂಡ್ರು, ಅವರೇ ಫಸ್ಟು. ಇಂಡಿಯಾನಲ್ಲ. ಹಾಂ, ವಿಜಯ್ ಭಾಸ್ಕರ್ ಸಾಂಗ್ ಎಲ್ಲಿದೆ? ಅನಂತನಾಗ್ ಹೇಗೆ ನಿಮ್ಗೆ ಸಿಕ್ಕಿದೆ ಹೇಗೆ? ಇದು ನನ್ನ ಸಿನಿಮಾ. ಆಮೇಲೆ ಕಂಟಿನ್ಯೂ ಅದಕ್ಕೆ 7 ಗೋಲ್ಡ್ ಮೆಡ್ಲು ಬಂತು, ಎಲ್ಲ ಬೆಸ್ಟ್ ಎಲ್ಲರೂ ರಾಜ್ಯ ಸರ್ಕಾರ ಅವಾರ್ಡ್. ಸಂಕಲ್ಪಕ್ಕೆ. ಗಾಂಧಿನಗರಲ್ಲಿ ನನ್ನ ಒಂದು ಗೋಪಾಲ್ ಲಕ್ಷ್ಮಣ್ ಗುಂಪಿನವ್ರು ಕರೆದ್ರು, ನಾವೇನು ಮಾಡ್ತೀವಿ ಬನ್ನಿ ಮಾಡಿಕೊಡಿ. ನಾನು 2 ದಿನವೋ 3 ದಿನವೋ ಗಾಂಧಿನಗರ್ಗೆ ಹೋಗಿ ಹೋಟ್ಲ ಸ್ಟೋರಿ ಡಿಸ್ಕಷನ್ ಕೂತು ಕಾಲೇಜಲ್ಲಿ ರಜಾ ಹಾಕಿ ಹೋಗಬೇಕು, ಅದು ಪ್ರಾಬ್ಲಮ್ಮು. ಫುಲ್ ಟೈಮ್ ಇನ್ವಾಲ್ವ್ ಆಗೋದು ಭಾರಿ ಕಷ್ಟ. ಆಮೇಲೆ ನನಗೆ ಗಾಂಧಿನಗರ ಹಿಡಿಸ್ಲಿಲ್ಲ. ಏನಾಯ್ತು? ಗಾಂಧಿನಗರ ಹಿಡಿಸಲ್ಲ. ಈಗ ಸ್ಟೋರಿ ನಾನು ಬರೆದ್ರೆ ನನ್ನ ತಲೆಯಲ್ಲಿರೋದು ನಾನು ಪ್ರೆಸೆಂಟ್ ಮಾಡ್ತೀನಿ. ಅಲ್ಲಿ ನೀವು ಫಾರ್ಮುಲಾ ಇಟ್ಕೊಂಡು ಪುಟ್ಟಣ್ಣಿಗೆ ಮೊದಲನೇ 10 ನಿಮಿಷದಲ್ಲಿ ಒಂದು ಕಿಕ್ಕಿರೋ ಹಾಡಬೇಕು, ಅವ್ನು ಕಿಕ್ಕಿರೋ ಹಾಡು ಅಂತ ಹೇಳೋನು. ಜುಮ್ಮನ್ಬೇಕಂತೆ, ಇಷ್ಟಾದ್ಮೇಲೆ ಇಷ್ಟು ಒಂದು ಹಾಡು. ಇಲ್ಲಿ ಕಾಮಿಡಿ ಒರಿಜಿನಾಲಿಟಿ ಇಟ್ಕೊಂಡು ಕತೆ ಬರೆಯೋರ್ಗೆ ಆಗೋದೇ ಇಲ್ಲ, ನನಗಾಗಲಿಲ್ಲ. ನಾನು 3-4 ದಿನ ಪ್ರಯತ್ನ ಪಟ್ಟು ಸಾರಿ ಬೇರೆಯವ್ರ ಕಡೆ ಗೋಪಾಲ್ಗೋ ಲಕ್ಷ್ಮಣ್ಗೋ ಹೇಳಿದೆ, ಈಗಿಲ್ಲ ಅವರು. ಆಗ ಕಾಲೇಜಲ್ಲಿ ಸಂಬಳ ಇಲ್ಲದೆ ರಜಾ ಹಾಕಿದ್ದೆ, ಇಲ್ಲಿ ಕೊಟ್ಟಿದ್ದು ಕಮ್ಮಿ ಕೊಡೋರು. ಕೊನೆಗೆ ನನಗೆ ಆಮೇಲೆ ಸಾರಿ ಅವಮಾನ ಮಾಡ್ತೀನಿ ಅಂತಲ್ಲ, ಫ್ರೀ ಸಿನಿಮಾ ಫೀಲ್ಡಲ್ಲಿ ಮಾದಕ ಪಾನೀಯ ಫ್ರೀ, ಮಾದಕ ಹೆಣ್ಣುಗಳು ಫ್ರೀ, ಹಣ ಫ್ರೀ. ನನಗಾಗೋಲ್ಲ. ಆ ಹಣ ಕೊಟ್ಟರೆ ಯಾರು ಬೇಡ ಅನ್ನಲ್ಲ. ಸ್ಟೋರಿ ಡಿಸ್ಕಷನ್ಲು ಹುಡುಗಿರು ಬಂದು ಕೂತ್ಕೊತಾರೆ, ಯಕ್ಷ ಹುಡುಗಿರು. ಲಂಚ್ ಬ್ರೇಕ್ ಅಂದಾಗ ಅವ್ರ ಜೊತೆಲಿ ಹೋಗ್ತಾರೆ. ಯಾವ ಸಿನಿಮಾಗಾಗಿದ್ದು ಈ ಥರ? ಸ್ಟೋರಿ ಡಿಸ್ಕಷನ್ಸ್ ಒಂದ್ಸಲ ಕೂತಿದ್ವಿ. ಯಾರ್ಯಾರ ಜೊತೆ? ಯಾರಿರಬೇಕು? ಅಲ್ಲಿ ಯಾರು? ರೈಟರು, ಡೈರೆಕ್ಟ್ರು, ಪ್ರೊಡ್ಯೂಸರು, ಫೈನಾನ್ಸರ್. ಯಾರೋ ಫೈನಾನ್ಸರ್ 3-4 ಜನ ಇರ್ಬೋದು, ಡೈರೆಕ್ಟ್ ಯಾರನ್ನೇ ಕರ್ಕೊಂಬರ್ಬೋದು. ಇವತ್ತಂಗೆ ನಾನು ಅದ್ರಲ್ಲಿ ಭಾಳ ಸ್ಟ್ರಿಕ್ಟು. ನನ್ನ ಟ್ರೀಟ್ಮೆಂಟ್ ನಾನು ಬರೀಬೇಕಾದ್ರೆ ನನ್ನ ಕನ್ಸೆಪ್ಟಲ್ಲಿ ಬರೀತೀನಿ, ನೀವು ನಿಮ್ಮ ಕನ್ಸೆಪ್ಟಲ್ಲಿ ನೀವು ಬರೀತೀರಿ. ಪುಟ್ಟಣ್ಣ ಅವನೇ ಸ್ಕ್ರಿಪ್ಟ್ ಮಾಡೋನು, ಅವನೇ ಡೈಲಾಗ್ ಹೇಳ್ಕೊಂಡು ತೆಗೆದುಬಿಡೋನು. ಒಂದು ಡೈಲಾಗು ನೆಕ್ಸ್ಟ್ ಡೈಲಾಗು ಅವನೇ ಕ್ರಿಯೇಟ್ ಮಾಡ್ಕೊಳ್ಳೋನು. ಶಾರ್ಟ್ಗಳು ಅಷ್ಟೇ, ಫ್ರೇಮ್ ಆ ಥರ ಫ್ರೇಮ್ ಇಡೋರು. ಇಲ್ಲಿ ಆ ಥರ ಇಲ್ಲ. ಸ್ಟೋರಿ ಡಿಸ್ಕಷನ್ ಎಕ್ಸ್ಟ್ರಾ ಹುಡುಗಿರು ಯಾಕೆ ಬರಬೇಕು? ಅವರು ಭಯ ಆಗ್ತಾರೆ ಬಂತೀಯ. ನಮ್ಮದು ಯಾವುದೋ ಟ್ರ್ಯಾಕಲ್ಲಿ ನಾವು ಯೋಚನೆ ಮಾಡ್ತಿರ್ತೀವಿ, ಮನೆಯಲ್ಲೇ ಡಿಸ್ಟರ್ಬ್ ಮಾಡಿದ್ರು ಬೈತೀವಿ. ಹಾಡು ಬರೀವಾಗ ಹಾಲು ಡಿಸ್ಟರ್ಬ್ ಮಾಡೋದು ಎಲ್ಲಕ್ಕೂ ಭಯ. ಯಾಕೆಂದರೆ ಹಣ ಕೊಡೋನು ಅವ್ರ ಜೊತೆ ಚೆನ್ನಾಗಿರ್ತಾನಲ್ಲ. ನಾನು ಮೇಧಾವಿ, ಅವು ಎಲ್ಲರೂ ಮೇಧಾವಿಗಳೇ. ನನ್ನ ಈಗ ನಾನು ಅದರಲ್ಲಿ ಪಕ್ಕಾ ಈ ರೀತಿಯಲ್ಲೂ ಸಸ್ಯಾಹಾರಿ. ಮೊಟ್ಟೆ ಹಾಕಿದೆ ಅಂತ ಕೇಕ್ ತಿನ್ನಲ್ಲ. ಕೇಕು ಕಾಮನ್. ಈಗ ನಾನು ನಾನ್ ವೆಜ್ ತಿಂತೀನಿ. ನಾನು ಮೊಟ್ಟೆ ಇದೆ ತಿನ್ನಲ್ಲ. ನಾನ್ ವೆಜ್ ಇವತ್ತವರೆಗೂ ಮುಟ್ಟಿಲ್ಲ, ಒಂದು ತೊಟ್ಟು ಬಿಸ್ಕೆ ಮುಟ್ಟಿಲ್ಲ, ಒಂದು ಸಿಗರೇಟ್ ಸೇದಿಲ್ಲ. ಹೈಸ್ಕೂಲ್ ಓದ್ತಿದ್ದಾಗ ಟೌನಲ್ಲಿ ಎಕ್ಸಿಬಿಷನ್, ದಸರಾ ಎಕ್ಸಿಬಿಷನ್ಲಿ ಒಂದು ನಾಟಕ ಸ್ಟೇಜ್ ಮಾಡು ಕೊಟ್ಟರು. ಆಗ ಇಲ್ಲಿತ್ತು, ಮೆಡಿಕಲ್ ಕಾಲೇಜ್ ಹಿಂದೆ ಇತ್ತು. ಆ ಕ್ಯಾರೆಕ್ಟ್ರು ನಾನೇ ಬರೆದಿದ್ದ ನಾಟಕ. ಅವನು ಸಿಗರೇಟ್ ಸೇದ್ಕೊಂಡು ಸ್ಟೇಜ್ ಮೇಲೆ ಬರ್ತಾನೆ. ಯಾರೋ ಸಿಗರೇಟ್ ಹಚ್ಕೊಟ್ರು. ಬಾಲ್ ಇಟ್ಕೊಂಡು ಸ್ಟೇಜ್ ಮೇಲೆ ಬಂದು ದಮ್ಮೆಡ್ದೆ ಕೆಮ್ಮದ್ಬಿಡ್ತು. ಎಷ್ಟು ಎಳಿಬೇಕು ಹೇಗೆ ಎಳಿಬೇಕು ಗೊತ್ತಿಲ್ಲ. ತಕ್ಷಣ ಕಾಲಡಿಲಿ ಹಾಕಿ ತುಳಿದ್ಬಿಟ್ಟೆ. ಅದೊಂದು ನಾಟಕಕ್ಕೆ ಒಂದು ಸಲ ಹಚ್ಚಿ ಬಿಸಾಕಿದ್ದವನು. ಸಿಗರೇಟ್ ಮುಟ್ಟಿಲ್ಲ. ನಾನು ಈ ಥರದಲ್ಲಿ
ನನ್ನ ಟೆಂಪರ್ಮೆಂಟ್ ಕೂತ್ಕೋಬೇಕು. ನಮಗೆ ಅದು ವೃತ್ತಿ ಜೀವನ ಅಲ್ಲ. ಸಿನಿಮಾ ಆಗಲಿ ಏನೇ ಆಗಲಿ ವೃತ್ತಿ ಅಲ್ಲ. ವೃತ್ತಿ ಇರೋರು ಅರ್ಜೆಂಟ್ ಆಗ್ತಾರೆ. ಹೀಗಾಗಿ ನೀವು ಅವ್ರು ಬರೋದೇ ಅಲ್ಲಿಂದ ಅವರು. ಹೀಗಾಗಿ ಸಿನಿಮಾ ಬಿಟ್ರಿ, ನೀವು ಸಿನಿಮಾ ಸಂಪರ್ಕ ಅಲ್ಲಿಗೆ ಬಿಟ್ಟೆ. ಸಂಕಲ್ಪ, ತೂಗುದೀಪ, KSL ಸ್ವಾಮಿಯ ಸ್ಟೂಡೆಂಟು. ನಿಮ್ಮ ಸ್ಟೂಡೆಂಟ್ ತೂಗುದೀಪ ಕತೆ ಶರತ್ ಕತೆ, ಶರತ್ ಚಂದ್ರದ್ದು. ಅಲ್ಲೂ ಮಧ್ಯೆ ಬೇರೆ ಬೇರೆಯವ್ರು ಇಂಟರ್ಫಿಯರ್ ಆದರು. ನನಗಾಗೋಲ್ಲ. ಆಮೇಲೆ ಕಾಲೇಜಿಗೆ ರಜೆ ಹಾಕ್ಬಿಟ್ಟು ನಿಮ್ಮದು ಹಿಂದೆ ಸುತ್ತಕ್ಕಾಗುತ್ತಾ? ಎಷ್ಟು ಸಲ ಕಾಲೇಜಿಗೆ ಚಕ್ಕರ್ ಹೊಡೆಯೋದು? ಆಗ ಶ್ರೀರಂಗಮೂರ್ತಿ ಅಂತ ಒಬ್ಬರು ಇದ್ರು. ಹಾಂ, ಶ್ರೀರಂಗಮೂರ್ತಿ ಅಂತ ನಾಟಕ. ಅದಕ್ಕೂ ಒಂದು 2-3 ಹಾಡು ಬರೆದೆ ತೂಗುದೀಪಕ್ಕೆ. ಹಾಡು ಬರೆದವ್ ನಾನೇ. ನನ್ನ ಹಾಡನ್ನ ಇನ್ನು ಆರಾರ್ಧ ಬೇರೆಯವ್ರು ಮಿಸ್ಯೂಸ್ ಮಾಡೋರು. ಆ ಫೀಲ್ಡೇ ನಮಗಾಗೋಲ್ಲ. ವಂಚನೆ ಆಗುತ್ತೆ. ನಾವು ಬರ್ತೀವಿ ನೀವು ಬರೀತೀರಿ, ನಾನು ಇಲ್ಲ ಅನ್ನೋಕ್ಕಾಗೋಲ್ಲ. ಅವ್ರು ಹೇಳಿದಾಗೆ ಆಗಬೇಕು. ಆರ್ಟಿಸ್ಟ್ಗಳು ಈ ಎಲ್ಲ ಚಾಲೆಂಜ್ಗೋಸ್ಕರ ನೀವು ಸಂಕಲ್ಪ ಪಿಕ್ಚರ್ ಮಾಡಿದ್ರಿ. ಹಾಂ